ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮನ್ವಿತ್ ಗೌಡ. ನಾವು ಇವತ್ತು ಎರೆಹುಳ ಸಗಣಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಗೊಬ್ಬರ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಒಂದು ವೇಸ್ಟ್ ಆಗಿರೋ ಬಕೆಟ್ ಎತ್ಕೊಂಡು ಅದಕ್ಕೆ ವೇಸ್ಟ್ ಹುಲ್ಲು ಒಣಗೋಗಿರೋದು ಹಾಕಿ ಅಲ್ಲಿ ಕೆಳಗಡೆ ತೂತಿಕ್ಬೇಕು ನೋಡಿ, ತೂತಿಕ್ಬೇಕು. ಆಮೇಲೆ ಜಾಸ್ತಿ ಇಕ್ಕಕ್ಕೆ ಹೋಗಬೇಡಿ, ಜಾಸ್ತಿ ದಪ್ಪಗೆ ಚಿಕ್ಕ ಇಕ್ಕಿ ಆಮೇಲೆ ಅದನ್ನು ಒತ್ತಿ ಹುಲ್ಲನ್ನ ಒಳ್ಕೊಂಗೆ ಹೀಗೆ ಒಣಗೋಗಿರೋ ಸಗಣಿನ ಎತ್ಕೊಂಡು ಅದ್ರಲ್ಲಿ ನೀಟಾಗಿ ಜೋಡಿಸಿ. ಜಾಸ್ತಿ ಒಂದೇ ಕಡೆ ಇಕ್ಬೇಡಿ, ಅಳ್ಳಬೇಕು. ಅಳ್ಳಿ ಒಂದು ಲೇಯರ್ ಸಗಣಿ, ಒಂದು ಲೇಯರ್ ಎಲೆ, ಒಣಗೋಗಿರೋದು ಎಲೆ ಬೇಗ ಹಾಕ್ಕೊಬೇಕು. ಆಮೇಲೆ ಜಾಸ್ತಿ ಹಾಕ್ಕೊಳ್ಳಿ, ಆದರೆ ಒಂದೇ ಕಡೆ ಹಾಕ್ಬೇಡಿ, ಹಾಕ್ರಿ. ನೆಕ್ಸ್ಟು ಎಲೆ, ಒಣಗೋಗಿರೋ ಎಲೆ ಹಾಕಬೇಕು. ಹಳ್ಳಿ ಒಂದೇ ಕಡೆ ಹಾಕ್ಬೇಡಿ, ಹಳ್ಳಿ ಒಂದೇ ಕಡೆ ಹಾಕೋದ್ರಿಂದ ಅದು ಗೊಬ್ಬರ ಆಗಲ್ಲ, ಹಳ್ಳಬೇಕು. ಮತ್ತು ಜಾಸ್ತಿ ಒತ್ತಿ ಆಮೇಲೆ ಮತ್ತೆ ಒಂದು ಲೇಯರ್ ಸಗಣಿ, ಒಂದು ಲೇಯರ್ ಎಲೆ ಹಾಕಬೇಕು. ಇವಾಗ ಸಗಣಿ ಒಣಗೋಗಿರೋದು ಹಾಕಿ ಅದನ್ನು ಹಳ್ಳಿ ಒಂದೇ ಕಡೆ ಒಯ್ದು ಅಳ್ಳಬೇಕು. ಅದ್ರ ಮೇಲೆ ಇವಾಗ ನೀರು ಹಾಕಬೇಕು. ಹಾಕಿ ಇವಾಗ ನೀರು ಮತ್ತು ತೆಂಗಿನ ನಾರು. ಫಸ್ಟು ತೆಂಗಿನ ನಾರು ಹಾಕ್ಬೋದು, ಆಮೇಲೆ ನೀರು ಹಾಕ್ಕೊಂಡು ತೆಂಗಿನ ನಾರು ಹಾಕ್ಬೋದು. ತೆಂಗಿನ ನಾರು ಹಾಕಿ ನೀರು ಹಾಕ್ಬೋದು, ಹೆಂಗಾನ ಮಾಡ್ಬೋದು. ಆದರೆ ಬೇಗ ಮಾಡಬೇಕು. ನಾವು ಹೋದ ವಾರ ಎಲ್ಲರೂ ಮಾಡಿದ್ರಿ, ಅದು ನಮ್ಮ ಅಪ್ಪ ಟ್ರೈನಿಂಗ್ ಕೊಟ್ಟಿತ್ತು. ಇವಾಗ ನಾವು ನೋಡ್ಕೊಂಡು ಮಾಡ್ತಾಯಿದ್ದೀವಿ. ಇವಾಗ ಎಲೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಅಂದರೆ ಅಳ್ಳಬೇಡಿ. 2 ದಿನಕ್ಕೆ ಒಂದ್ಸರಿ ನೀರು ಹಾಕಬೇಕು. 1 ತಿಂಗಳಿಗೆ ಗೊಬ್ಬರ ಆಗುತ್ತೆ. ಆಮೇಲೆ ನೀರು ನಾವು ಹೊಲಕ್ಕೆ ಹಾಕೊಂಬೋದು, ನಾವು ಮಾರ್ಬೋದು, ಅದರಿಂದ ನಮಗೆ ಫಲ ಸಿಗುತ್ತೆ. ಇವಾಗ ನೀರು ಹಾಕಬೇಕು, ಚಿಮ್ಸಿ. ಒಂದೇ ಕಡೆ ಉಳ್ಬೇಡಿ, ಅದು ಚಿಮ್ಸ್ಬೇಕು. ಆಮೇಲೆ ಅದಕ್ಕೆ ಎರೆಹುಳ ಹಾಕಬೇಕು. ಅರ್ಧ kg ಎರೆಹುಳ ಹಾಕಿದ್ದೀರಿ. ಆ ಡ್ರಮ್ಗೆ 2 kg ಹುಳ ಹಾಕಿದ್ದೀರಿ. ಹೋದ ವಾರ ಅವತ್ತು ನಮ್ಮ ಅಪ್ಪ ಟ್ರೈನಿಂಗ್ ಕೊಟ್ಟಿತ್ತು ಒಂದು ಮಾಡು ಅಂತ, ಅದಕ್ಕೂ ಮಾಡ್ತಾಯಿದ್ವಿ. ಯಾರಿಗಾನ ಗೊಬ್ಬರ ಬೇಕು ಅಂದರೆ ನೀವು ಈ ಥರ ಮಾಡ್ಕೊಬೋದು, ಎರೆಹುಳ ಮತ್ತು ಗೊಬ್ಬರ. ಸ್ವಲ್ಪ ಸಗಣಿ. ಇವಾಗ ಗೋಣಿ ಚೀಲ ಇವಾಗ ಹುಳ ಹಾಕಿ ಗೋಣಿ ಚೀಲ ಹಾಕ್ಬೇಕು. ಹುಳಿ ಚೀಲ ಅದು ಕತ್ಲಿರ್ಬೇಕು. ಮ್ಯಾಗೆಲ್ಲ ಕ್ಲೋಸ್ ಮಾಡಿ, ಅದರ ಬಿಸಿಲು ಬೀಳಬಾರ್ದು. ಅದಕ್ಕೆ ಬಿಸಿಲು ಬೀಳೋದ್ರಿಂದ ಹುಳ ಎಲ್ಲ ಸತ್ತಾಗುತ್ತೆ. ನೆಲ್ಲಲ್ಲಿ ನೀರು ಹಾಕ್ಬೇಕು. ನೀರು ಹಾಕಿ ಎಲ್ಲ ತುಂಬಿಸಿ. ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಗೊಬ್ಬರ ಬೆಳೆಯೋದ್ರಿಂದ ಎಷ್ಟೊಂದು ಫಲ ಸಿಗುತ್ತೆ. ಹೊಲಕ್ಕೂ ಹಾಕ್ಬೋದು, ಮಾರ್ಬೋದು. ನೋಡಿ, ಇದೇ ಥರ ನೆಕ್ಸ್ಟ್ ವಿಡಿಯೋ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀರಿ. ಥ್ಯಾಂಕ್ ಯು.